ನಮಸ್ತೆ. ನಮಸ್ತೆ. ನೀವು ಒಂದು ಕಲ್ಪರಸದ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಸರ್? ಕಲ್ಪರಸ ಅಂತ ತೆಂಗಿನ ಮರದ ಹೊಂಬಾಳೆ ಬರ್ತದಲ್ಲ, ಹೀಗೆ ಬರ್ತದೆ. ಮಸಾಜ್ ಮಾಡ್ತಾರೆ. ಮಸಾಜ್ ಮಾಡಿ ಆದ್ಮೇಲೆ ಅದನ್ನು ಹಗ್ಗೆ ಕಟ್ಟಿದ್ದಾರೆ. ಹಗ್ಗೆ ಕಟ್ಟಿ ಆದ್ಮೇಲೆ ಇದಕ್ಕೆ ಐಸ್ ಬಾಕ್ಸ್ ಕಟ್ಟಿದ್ದಾರೆ. ಮರಕ್ಕೆ ಐಸ್ ಬಾಕ್ಸ್ ಕಟ್ಟಿದ್ದಾರೆ. ಇದು ಸಿಪಿಸೆರ ಟೆಕ್ನಾಲಜಿಯ ಇದು ಫೈಬರ್ ಬಾಕ್ಸ್. ಇದು ನಮ್ಮ ನಾರ್ಮಲ್ ಐಸ್ ಬಾಕ್ಸ್ ಹೇಗಿರ್ತದೆ ಈ ಬಾಕ್ಸ್, ಆದರೆ ಐಸ್ ಬಾಕ್ಸ್ ಇದು. ಇದಕ್ಕೆ ಕೆಳಗಡೆ ಐಸ್ ಹಾಕ್ತಾರೆ, ಮೇಲೆ ಪ್ಲಾಸ್ಟಿಕ್ ಕವರ್ ಇರ್ತದೆ. ಇದು ಫುಡ್ ಗ್ರೇಡ್ ಪ್ಲಾಸ್ಟಿಕ್. ಅದು ಡೈಲಿ ಐಸ್ ಹಾಕ್ತಾರೆ, ಟ್ಯಾಪಿಂಗ್ ಮಾಡಿ ಡೈಲಿ ತೆಗಿತಾರೆ. ಇದು ಕುಂದಾಪುರದಲ್ಲಿ ತೆಗಿತಾ ಇದ್ದಾರೆ. ಈಗ ಸಾಧಾರಣ ಈಗೊಂದು 40 ರೈತರ ಮರದಿಂದ ಕಲ್ಪರಸ ತೆಗಿತಾ ಇದ್ದಾರೆ. ಕಲ್ಪರಸ ಡೈಲಿ ಕುಡಿಯೋದ್ರಿಂದ ಬೆನಿಫಿಟ್ ಇದೆ. ನಿಮಗೆ ಸ್ಟೋನ್ ಸಮಸ್ಯೆ ಆಗ್ಬೋದು, ರಕ್ತದ ಶುದ್ಧೀಕರಣ ಮಾಡಲಿಕ್ಕೆ ಆಗಿರ್ಬೋದು, ಬೋನ್ ಸಮಸ್ಯೆಗಳಿಗಾಗಿರ್ಬೋದು, ಅದಕ್ಕೆಲ್ಲ ತುಂಬ ಒಳ್ಳೆ ಆಗ್ತದೆ. ನಮಗೆ ಸಾಧಾರಣ ಈಗ ಡೈಲಿ ಕುಡಿಯುವ ಕಸ್ಟಮರ್ಸ್ ತುಂಬ ಬರ್ತಾ ಇದ್ದಾರೆ. ಮಳೆಗಾಲ ಆಗದ ಕಾರಣ ಸ್ವಲ್ಪ ಕಡಿಮೆ ಇದ್ದಾರೆ. ಇವತ್ತು ನಿನ್ನೆ ಸ್ವಲ್ಪ ಬಿಸಿಲು ಇದ್ದ ಕಾರಣ ಕುಡಿಯುವ ಸಂಖ್ಯೆ ಸಹ ಜಾಸ್ತಿ ಆಗ್ತಾ ಉಂಟು ಈಗ. ಮತ್ತೆ ಕೆಲವರಿಗೆ ಇದು ಕುಡಿದ್ರೆ ಶೀತ ಆಗ್ತದೆ, ಕೆಮ್ಮು ಬರ್ತದೆ, ಅದೆಲ್ಲ ಒಪಿನಿಯನ್ ಇರ್ತದೆ. ಇದಕ್ಕೆ ಐಸ್ ಹಾಕುವ ಕಾರಣ ಇದಕ್ಕೆ ಒಳಗಿಂದ ಇದು ಯೂಸಿಗೆ ಐಸ್ ಹಾಕುದಿಲ್ಲ. ಆ ಕಾರಣ ನಿಮಗೆ ಶೀತ ಆಗುದು ತುಂಬಾ ಕಡಿಮೆ. ಇಲ್ಲ ಅಂದ್ರೆ ಎಲ್ಲರ ದೇಹದ ಸ್ಟ್ರಕ್ಚರ್ ಒಂದೇ ರೀತಿ ಇರುವುದಿಲ್ಲ. ಹಾಗಾಗಿ ಕೆಲವೊಬ್ಬರಿಗೆ ಆಗ್ಲೂಬಹುದು, ಆದರೆ ಹೆಚ್ಚಿನವರಿಗೆ 90% ಇಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಬೇರೆ ನಿಮಗೆ ಪ್ರಾಡಕ್ಟ್ ಯಾವುದು ಇದೆ ಸರ್? ಸರ್, ನಮ್ಮಲ್ಲಿ ಸಾವಯವ ಉತ್ಪನ್ನಗಳೆಲ್ಲ ಐಟಮ್ಸ್ ಇದೆ. ಬೆಲ್ಲ ಸರ್, ಸಾವಯವ ಗ್ರಾಹಕರ ಬಳದಿಂದ ನಾವು ಬೆಲ್ಲ ತರ್ತೇವೆ ಸರ್. ಆರ್ಗ್ಯಾನಿಕ್ ಬೆಲ್ಲ ಇದು ಹುಡಿ ಬೆಲ್ಲ. ಇದನ್ನು ನಿಮಗೆ ಚಹಾ ಕಾಫಿ ಆಗ್ಬೋದು, ಮತ್ತೆ ಜ್ಯೂಸಿಗೆ ಆಗಿರ್ಬೋದು, ಎಲ್ಲ ಐಟಮ್ಗಳಿಗೆ ಸಹ ಹಾಕಿ ಮಾಡ್ಬೋದು. ಹಾಲು ಹೊಡೆಯುವುದಿಲ್ಲ. ಬೆಲ್ಲ ಹಾಕಿದ್ರೆ ಹಾಲು ಹೊಡಿತದೆ ಅಂತ ಹೇಳ್ತಾರೆ. ಇದೆಲ್ಲ ಈ ಬೆಲ್ಲ ಹಾಕಿದ್ರೆ ಹಾಲು ಹೊಡೆಯುವುದಿಲ್ಲ. ಮತ್ತೆ ಹರಳು ಬೆಲ್ಲ ಇದೆ, ಸ್ವಲ್ಪ ರೇಟ್ ಸ್ವಲ್ಪ ಕಡಿಮೆ, ಸೇಮ್ ಸ್ಟ್ರಕ್ಚರ್ ಆಗುತ್ತೆ. ಮತ್ತೆ ಜೋನಿ ಬೆಲ್ಲ ಇದೆ, ಅಚ್ಚಿ ಬೆಲ್ಲ ಸಹ ಇದೆ ಸರ್. ಅಚ್ಚಿ ಬೆಲ್ಲ ಅಂತಾರೆ ಹೀಗೆ ಸ್ಕ್ವೇರ್ ಬರ್ತದೆ. ಹರಳು ಬೆಲ್ಲ ಬರ್ತದೆ, ಜೋನಿ ಮತ್ತೆ ಓಲೆ ಬೆಲ್ಲ ಸಹ ಉಂಟು ಸರ್ ನಮ್ಮ ಹತ್ರ. ಹೀಗೆ ಓಲೆ ಬೆಲ್ಲ. ಮತ್ತೆ ತೆಂಗಿನ ಎಣ್ಣೆ ಉಂಟು, ಎಳ್ಳೆಣ್ಣೆ ಉಂಟು, ಕಡಲೆ ಎಣ್ಣೆ ಉಂಟು, ಮತ್ತೆ ಗಾಣದ ತೆಂಗಿನ ಎಣ್ಣೆ, ಇದು ಮರದ ಗಾಣದ ತೆಂಗಿನ ಎಣ್ಣೆ, ಇದು ಎಳ್ಳೆಣ್ಣೆ ಸಹ ಉಂಟು, ಕಡಲೆ ಎಣ್ಣೆ ಸಹ ಉಂಟು ನಮ್ಮ ಹತ್ರ. 3 ಎಣ್ಣೆಗಳು ಸಹ ಉಂಟು. ಮತ್ತೆ ಜೇನುತುಪ್ಪ ಉಂಟು, ತುಪ್ಪ ಉಂಟು. ಇದು ದೇಶಿ ತುಪ್ಪ ಸರ್. ಇದು ಗೀರ್ದನ ತುಪ್ಪ, ಮಲೆನಾಡು ಗಿಡ್ಡದ ತುಪ್ಪ ಸಹ ಉಂಟು. ಮತ್ತೆ ಇದು ಜರ್ಸಿ ಕ್ರಾಸ್, ಇದು ನಮ್ಮ ಲೋಕಲ್ ಮಲೆನಾಡು ಗಿಡ್ಡ ಜರ್ಸಿ ಕ್ರಾಸ್ ತುಪ್ಪ ಸಹ ಉಂಟು. ಮತ್ತೆ ಇದು ಜೇನುತುಪ್ಪ ಸರ್. ಇದೊಂದು 6 ವರ್ಷ ಹಳತ್ತು ಜೇನುತುಪ್ಪ. ಇದು ಲಾಸ್ಟ್ ಕಳೆದ ವರ್ಷದ ಜೇನುತುಪ್ಪ. ಇದಕ್ಕೆಲ್ಲ ಡಿಫರೆನ್ಸ್ ಅಂದರೆ ಹಳತ್ತು ಆದಷ್ಟು ಜೇನಿನ ಕ್ವಾಲಿಟಿ, ಸ್ಮೆಲ್ ಚೇಂಜ್ ಆಗ್ತದೆ. ಆದಷ್ಟು ಜೇನನ್ನು ಫ್ರಿಜ್ಜಲ್ಲಿ ಇಡದಿದ್ರೆ ಕ್ವಾಲಿಟಿ ಸಹ ಒಳ್ಳೆ ಬರ್ತದೆ. ಇದು ಎಂತ ಫ್ರಿಜ್ಜಲ್ಲಿ ಇಟ್ಟಕ್ಕೆ ಒಳ್ಳೆ ಎಂತ ಆಗ್ತದೆ ಅಂತಾರೆ, ಅದರ ಸ್ಮೆಲ್, ಟೇಸ್ಟ್ ಎಲ್ಲ ಹೋಗ್ತದೆ. ನಾವು ಎಷ್ಟು ಒಳ್ಳೆ ಜೇನುತುಪ್ಪವನ್ನು ಸಹ ಕೊಟ್ಟರು ಸಹ ಕಸ್ಟಮರಿಗೆ ಇದು ಎಂತ ಇಷ್ಟು ಒಳ್ಳೆ ಜೇನುತುಪ್ಪ ನಾವು ಕಸ್ಟಮರ್ಗೆ ಕೊಟ್ಟ ಕೂಡಲೇ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಅದರ ಪ್ರಯೋಜನ ಎಂತ ಸಿಗುವುದಿಲ್ಲ ಕಸ್ಟಮರ್ಸಿಗೆ. ಅದಕ್ಕೋಸ್ಕರ ಆದಷ್ಟು ಫ್ರಿಜ್ಜಲ್ಲಿ ಇಡದೆ ಜೇನುತುಪ್ಪ ಆಗಲಿ, ತುಪ್ಪ ಆಗಲಿ, ತೆಂಗಿನ ಎಣ್ಣೆ ಆಗಲಿ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಎಷ್ಟು ವರ್ಷ ಇಟ್ಟರು ಹಾಳಾಗುವುದಿಲ್ಲ. ಇದನ್ನು ತುಪ್ಪ ಸಹ ಹಾಗೆ, ನಿಮಗೆ ತುಪ್ಪ ಹಳತ್ತಾದ ಸ್ಮೆಲ್ ಬರ್ತದೆ, ಆದರೆ ಮೆಡಿಸಿನ್ ವ್ಯಾಲಿಗೆ ಸಹ ಯೂಸ್ ಆಗ್ತದೆ ತುಪ್ಪ. ನಿಮಗೆ ಗಂಟು ಸಮಸ್ಯೆಗಳಿಗೆ ನಿಮಗೆ ಕೆಲವೊಬ್ಬರು ಡಾಕ್ಟರ್ಗಳು, ಆಯುರ್ವೇದಿಕ್ ಡಾಕ್ಟರ್ಗಳು ಹಳೆ ತುಪ್ಪ ಇದ್ರೆ ಬೇಕು ಅಂತ ಹೇಳ್ತಾರೆ. ಹಳೆ ತುಪ್ಪಕ್ಕೆ ಸಹ ಒಳ್ಳೆ ರೇಟ್ ಉಂಟು. ದೇಶಿ ತುಪ್ಪ ಆಗಿರಬೇಕು, ಅದಕ್ಕೆ ಒಳ್ಳೆ ಬೆಲೆ ಉಂಟು. ಮತ್ತೆ ಜೇನುತುಪ್ಪ ಸಹ ಹಾಗೆ, ಮೊಜೆಂಟಿ ಜೇನು ಉಂಟು ನಮ್ಮ ಹತ್ರ. ಮೊಜೆಂಟಿ ಜೇನು ಉಂಟು, ಕಾಡಿದ ಜೇನುತುಪ್ಪ ಸಹ ಉಂಟು. ಇದು ಪ್ಲಾಸ್ಟಿಕ್ ಬಾಟ್ಲು ಬೇಕಾದ್ರೆ ಪ್ಲಾಸ್ಟಿಕ್ ಬಾಟ್ಲ್ ಉಂಟು, ಗ್ಲಾಸ್ ಬಾಟ್ಲು ಬೇಕಾದ್ರೆ ಗ್ಲಾಸ್ ಬಾಟ್ಲು ಉಂಟು. 2 ಆಪ್ಷನ್ಸ್ ಇದೆ. ಪ್ಲಾಸ್ಟಿಕ್ ಬಾಟ್ಲ್ ಯಾಕೆ ಇಟ್ಟಿದೆ ಅಂತ ಹೇಳಿದ್ರೆ ಅದು ಬೇರೆ ಕೆಲವರಿಗೆ ಹೊರದೇಶಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗಿದ್ದು, ಬ್ಯಾಂಗ್ಳೂರಿಗೆ ತಗೊಂಡು ಹೋಗ್ಲಿಕ್ಕೆ ಅನುಕೂಲ ಆಗಿದ್ದ ಉದ್ದೇಶಕ್ಕೋಸ್ಕರ ಮಾತ್ರ ಪ್ಲಾಸ್ಟಿಕ್ ಬಾಟ್ಲ್ ಯೂಸ್ ಮಾಡಿದ್ದೇವೆ ನಾವು. ಮತ್ತೆ ಅರಶಿನ ಆಗಲಿ, ಸಾರು ಹುಡಿ, ಸಾಂಬಾರು ಹುಡಿ, ಮೆಣಸಿನ ಹುಡಿ, ಇದು ಮೆಣಸು ತಗೊಂಡು ನಾವು ಹುಡಿ ಮಾಡಿ, ಆರ್ಗ್ಯಾನಿಕ್ ಮೆಣಸು ತಗೊಂಡು ಹುಡಿ ಮಾಡ್ತೇವೆ. ಅರಶಿನ ಹುಡಿ ಸಹ ಹಾಗೆ ಹುಡಿ ಮಾಡ್ತೇವೆ. ಪೆಪ್ಪರ್ ಪೌಡರ್ ಸಹ ಉಂಟು. ಕುಕ್ಕಿಲಕ್ಕಿ ಆರ್ಗ್ಯಾನಿಕ್ ಎಲ್ಲ ಬೆಳೆದ ಕುಕ್ಕಿಲಕ್ಕಿ ಇದೆ. ಸಿಂಗಲ್ ಪಾಲಿಶ್ ರೈಸ್, ಫುಲ್ ಅನ್ಪಾಲಿಶ್ ಅಲ್ಲ, ಸಿಂಗಲ್ ಪಾಲಿಶ್ ರೈಸ್ ಉಂಟು. ಬೇಕಾದ್ರೆ ವಿತೌಟ್ ಪಾಲಿಶ್ ಅಕ್ಕಿ ಸಹ ಉಂಟು. ಮತ್ತೆ ಈ ಅಕ್ಕಿ ಸ್ಪೆಷಲ್ ಇವತ್ತು ಬಂದದಷ್ಟೇ ಈ ಅಕ್ಕಿ. ಇದಕ್ಕೆ ಅಂತಾರೆ ನಮ್ಮ ಕುಕ್ಕಿಲಕ್ಕಿ ಕರಿಯ ಅಕ್ಕಿ ಅಂದರೆ ನಾವು ಬೇಯಿಸಿ ಅನ್ನ ಇದು ಅಂತ ಇದು ಅಕ್ಕಿ ಮಾಡ್ತೇವೆ. ಇದನ್ನು ಬೇಯಿಸದೆ ಹಾಗೆ ಶಿವಮೊಗ್ಗದಲ್ಲಿ ಇದು ಮಾಡಿದ್ದು. ಇದು ಬೆಳ್ತಿಗೆ ಅಕ್ಕಿ, ಕಜೆ ಅಕ್ಕಿಯನ್ನು ಬೇಯಿಸದೆ ಅಕ್ಕಿ ಮಾಡಿದ್ದು. ಇದು ದೋಸೆ ಆಗಿ ನಿಮಗೆ ಬೆಳ್ತಿಗೆ ಅಕ್ಕಿ ಆಗಿ ಇದು ಊಟ ಮಾಡಲಿಕ್ಕೆ ಎಲ್ಲದಕ್ಕೂ ಆಗ್ತದೆ. ಮತ್ತೆ ಇದು ಸಣ್ಣ ಮಾಡ್ಲಿ ಅಂತ, ಇದರ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಿಮಗೆ 5.5 ತಿಂಗಳಲ್ಲಿ ಬೆಳೆದ ಅಕ್ಕಿ. ಇದು ಶುಗರ್ ಪೇಷಂಟ್ಗಳಿಗೆ ತುಂಬಾ ಒಳ್ಳೆ ಅಕ್ಕಿ ಅಂದರೆ ಇದು ನಮಗೆ ಸಾಧಾರಣ 2 ತಿಂಗಳು 3 ತಿಂಗಳು ಯೂಸ್ ಮಾಡಿದರೆ ಶುಗರ್ ಕಡಿಮೆ ಆಗಿಗೆ ತುಂಬಾ ಒಳ್ಳೆಯದು.
ಶುಗರ್ ಇದ್ದವರಿಗೆ ಅನ್ಪಾಲಿಶ್ಡ್ ಅಕ್ಕಿ ಊಟ ಮಾಡಿದರೆ ಆದಷ್ಟು ಉತ್ತಮ. ಅನ್ಪಾಲಿಶ್ಡ್ ಲೇಟಾಗಿ ಬೆಳೆದಿರಬೇಕು, ಆದಷ್ಟು ಬೇಗ ಅಲ್ಲ, ಲೇಟಾಗಿ ಬೆಳೆದ ಅಕ್ಕಿಗಳು ಒಳ್ಳೆಯದು ಯಾವಾಗ ಸಹ. ಮತ್ತೆ ರೆಡ್ ರೈಸ್ ಒಂದು ಉಂಟು, ಅದು ಸೇಮ್ ಅನ್ಪಾಲಿಶ್ಡ್ ರೈಸ್, ಬೆಳ್ತಿಗೆ ಅಕ್ಕಿ, ಇದು ಶುಗರಿಗೆ ಸಹ ಒಳ್ಳೆ ಆಗ್ತದೆ. ಎರಡು ಸಹ ಅನ್ಪಾಲಿಶ್ ಆಯಿತು, ಫುಲ್ ಪಾಲಿಶ್ ಮಾಡಿಲ್ಲ, ಕುಚ್ಚಿಲ ಅಕ್ಕಿ ಅಲ್ಲ, ಬೆಳ್ತಿಗೆ ಅಕ್ಕಿ. ಅದು ಇದು ಶೃಂಗೇರಿ ಕಂಪಕ್ಕಿ ಅಂತ, ಇದು ನಾರ್ಮಲ್ ಅಕ್ಕಿ, ಅದು ಬೆಳ್ತಿಗೆ ಅಕ್ಕಿ ವಿದೌಟ್ ಪಾಲಿಶ್. ದೋಸೆ ಮಾಡಲಿಕ್ಕೆ, ನೀರು ದೋಸೆಗೆಲ್ಲ ತುಂಬ ಒಳ್ಳೆ ಆಗ್ತದೆ. ಅರಶಿಣ ಹಾಕಿ ಮಾಡ್ತೇವೆ, ಇದಕ್ಕೆ ಗೋಮೂತ್ರ ಸ್ವಲ್ಪ ಹಾಕ್ತೇವೆ, ಹಾಕಿ ಮನೆಯಲ್ಲೇ ರೆಡಿ ಮಾಡಿದ ಸೋಪು, ಅರಶಿನ ಸೋಪು, ಪ್ಯೂರ್ ಅರಶಿನ ಸೋಪು. ಬೇಕಾದ್ರೆ ಬಿಡಿಸಿ ತೋರಿಸ್ತೇನೆ ನೋಡಿ. ಯಾವುದೇ ಕಲರ್ ಆಗಲಿ ಆ್ಯಡೆಡ್ ಎಂತ ಹಾಕಲಿಲ್ಲ ಅದಕ್ಕೆ, ಸೆಂಟ್ ಸಹ ಹಾಕಲಿಲ್ಲ ಅದಕ್ಕೆ ಅರಶಿನ ಸೋಪಿಗೆ. ಸ್ಮೆಲ್ ಬರೋದಿಲ್ಲ, ಸ್ಮೆಲ್ ನೋಡಿ ಕೆಲವರು ಸೋಪ್ ತಗೊಳ್ತಾರೆ, ಸ್ಮೆಲ್ ನೋಡೋದಕ್ಕಿಂತ ಇದು ನಿಮಗೆ ಹಾಕಿ ಸ್ನಾನ ಮಾಡೋದಕ್ಕೆ ಒಳ್ಳೆ ಗೊತ್ತಾಗ್ತದೆ ಅರಶಿನ ಹಾಕಿದ್ದೇವೆ ಅಂತ, ಅಷ್ಟು ಸ್ಮೆಲ್ ಬರ್ತದೆ. ಮತ್ತು ಇದು ಮಿಲ್ಕ್ ಸೋಪ್, A2 ಮಿಲ್ಕ್ ಸೋಪ್, ಇದನ್ನು ಹಾಲು ಮತ್ತು ತೆಂಗಿನ ಹಾಲು ಮತ್ತು ತೆಂಗಿನ ಎಣ್ಣೆ ಹಾಕಿ ಮಾಡಿದ ಸೋಪ್, A2 ಮಿಲ್ಕ್ ಸೋಪ್. ಇದು ಮಕ್ಕಳಿಗೆಲ್ಲ ತುಂಬ ಲೈಕ್ ಮಾಡ್ತಾರೆ ಈ ಸೋಪ್. ಮತ್ತು ಇದು ನಿಮಗೆ ಡ್ಯಾಂಡ್ರಫ್ ಆದದಕ್ಕೆಲ್ಲ ಇದು ಒಳ್ಳೆ ಆಗ್ತದೆ, ನ್ಯಾಚುರಲ್ ಬಾತಿಂಗ್ ಬಾರ್ಬೀಸ್ ಸೋಪ್ ಅಂತ, ಮುಲ್ತಾನ್ ಮಿಟ್ಟಿ ಹಾಕಿದ್ದು ಸೋಪ್ ಇದು. ಮತ್ತು ಕಾರ್ಬನ್ ಸೋಪ್ ಉಂಟು, ಇದು ಎಂತ ಅಂತ ಹೇಳಿದ್ರೆ ನಿಮಗೆ ಸ್ಕಿನ್ ಇನ್ಫೆಕ್ಷನ್, ರ್ಯಾಷಸ್ ಇದಕ್ಕೆಲ್ಲ ಕಾರ್ಬನ್ ಸೋಪ್ ಒಳ್ಳೆ ಆಗ್ತದೆ. ಮತ್ತು ದಂತಮಂಜನ ಉಂಟು, ದಂತಮಂಜನ ಅಂತ ಹೇಳಿದ್ರೆ ನಿಮಗೆ ಸೆಗಣಿಯನ್ನು ಕರಿ ಮಾಡಿ ಅದನ್ನು ಮಾಡಿದ ಟೀತ್ ಪೌಡರ್ ಇದು. ಇದನ್ನು ನಿಮಗೆ ಎಂತ ಅಂದರೆ ಹಲ್ಲು ಹೊಸಡಲ್ಲಿ ರಕ್ತ ಬರೋದು ಅದಕ್ಕೆಲ್ಲ ತುಂಬ ಒಳ್ಳೆ ಆಗ್ತದೆ. ತುಂಬ ಕಸ್ಟಮರ್ಸ್ ಇದ್ದಾರೆ, ರಿಪೀಟ್ ಕಸ್ಟಮರ್ಸ್ ಜಾಸ್ತಿ ಉಂಟು. ಹೊಸ ಕಸ್ಟಮರ್ ಇದಕ್ಕಿಂತ ನಾವು ಹೇಳಿದರೆ ಕೊಂಡೋಗ್ತಾರೆ, ನಮಗೆ ರಿಪೀಟ್ ಹಳತ್ತು ಕೊಂಡದವರು ಬೇರೆಯವರಿಗೆ ಹೇಳಿ ಅಂಥವರು ಕೊಂಡೋಗ್ತಿದ್ದಾರೆ, ಸುಮಾರು ಜನ ಬರ್ತಾ ಇದ್ದಾರೆ. ಮತ್ತು ಇದಕ್ಕೆ ಎಂತೆಲ್ಲ ಆಗ್ತಿದೆ, ಶುಂಠಿ, ಅರಶಿಣ ಹುಡಿ ಎಲ್ಲ ಹಾಕಿ ಮಾಡಿದ್ದು ಸೊ ಇದು ಟೀ ಪೌಡರ್ ಇದು. ಮತ್ತು ಫಿನಾಯಿಲ್ ಉಂಟು, ಗೋಮೂತ್ರ ಹಾಕಿ ಮಾಡಿದ್ದು ಫಿನಾಯಿಲ್ ಉಂಟು. ಮತ್ತು ಡಿಶ್ ವಾಶ್ ಉಂಟು, ಇದು ಗೋಮಯ ಭಸ್ಮ ಎಳ್ಳೆಣ್ಣೆ ಹಾಕಿ ಇದು ಮಾಡಿದ ಡಿಶ್ ವಾಶ್ ಇದು. ಇದು ನಿಮಗೆ ಸ್ಕಿನ್ ಇದು ಪಾತ್ರೆ ತೊಳೆಯೋತ್ತಿಗೆ ಕೆಲವರಿಗೆ ಎಕ್ಸೋ ಎಲ್ಲ ಹಾಕಿದರೆ, ಕೆಲವೊಂದು ಎಕ್ಸೋ ಅಂತಲ್ಲ, ಕೆಲವೊಂದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ, ಅದು ಹಾಕಿದರೆ ಕೈ ಸಿಪ್ಪೆ ಸುಟ್ಟಾಗಿ ಆಗ್ತದೆ. ಇದರಲ್ಲಿ ಆಗುದಿಲ್ಲ, ಸಮಸ್ಯೆ ಇಲ್ಲ. ನಮ್ಮಲ್ಲಿ ಸಾಮೆ ಉಂಟು, ಕೊರಲುಂಟು, ಸಾಮೆ ಉಂಟು, ಊದಲುಂಟು, ಬರಗುಂಟು, ಹಾರಕ್ಕುಂಟು, ನವಣೆ ಉಂಟು, ಸಜ್ಜೆ ಉಂಟು. ಹೀಗೆ ಎಲ್ಲ ಬಗೆಯ ಸಿರಿಧಾನ್ಯಗಳು ಸಹ, ರಾಗಿ ಸಹ ಸಿಗ್ತದೆ. ಮತ್ತು ನಮ್ಮ ಈಂದುಡಿ, ಅದು ಪ್ಯೂರ್ ಈಂದುಡಿ ಸಿಗ್ತದೆ. ನಿಮಗೆ ಬಾಡಿ ಹೀಟ್ ಆಗೋದಕ್ಕೆಲ್ಲ ಈಂದುಡಿ ತುಂಬ ಒಳ್ಳೆ ಆಗ್ತದೆ. ಈಂದುಡಿ ಮತ್ತು ಪುನರ್ಪುಳಿ ಸಿಪ್ಪೆ ಅದೆಲ್ಲ ಸಿಗ್ತದೆ ನಮ್ಮಲ್ಲಿ. ಗೊಬ್ಬರ ಸಹ ಮಾಡ್ತಾ ಇದ್ದೇವೆ, ಸ್ವಲ್ಪ ಕ್ವಾಂಟಿಟಿಯಲ್ಲಿ. ತುಂಬ ಬೇಕು ಅಂತಾರೆ ತರಿಸಿಕೊಳ್ತೇವೆ. ಸ್ವಲ್ಪ ಹೇಗೆ ನೀವು ಕೊಕ್ಕೋ ಬಿಟ್ಟಾಗಲೇ ಬೇಕು, ಮತ್ತು ಗಿಡಗಳಿಗೆ ಸ್ಪ್ರೇ ಮಾಡಲಿಕ್ಕೆ ನೀಮ್ ಸ್ಪ್ರೇ, ಮತ್ತು ಗೋಮೂತ್ರ ಅರ್ಕ, ಮತ್ತು ಕೊಕ್ಕೋ ಬಿಟ್, ತರಕಾರಿ ಗಿಡ ಹಾಕ್ಲಿಕ್ಕೆ ನಿಮಗೆ ಸೀಡ್ ಟ್ರೇಸ್ ನಮ್ಮ ಹತ್ರ ಉಂಟು ಸರ್.